ಸಬ್ಸ್ಕ್ರೈಬ್ ಮಾಡಿ ಕ್ಲೇವರ್ ಟೆಕ್ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡೋಕ್ಕೆ. ಹಾಯ್, ನಾನು ಸೋಮಶೇಖರ್ ಫ್ರಾಮ್ ಕ್ಲೇವರ್ ಟೆಕ್ ಕನ್ನಡ. ಸೊ ನೀವು ತುಂಬ ಜನ ನನಗೆ ಒಂದು ಜಿಯೋ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಯಾವ ಥರ ಒಂದು ಜಿಯೋ ಇಂಟರ್ನೆಟ್ ಸ್ಪೀಡ್ನ ಜಾಸ್ತಿ ಮಾಡ್ಕೋಬೋದು, ಡೌನ್ಲೋಡಿಂಗ್ ಸ್ಪೀಡ್ ಆಗಿರ್ಬೋದು, ಅಥವಾ ಒಂದು ಅಪ್ಲೋಡಿಂಗ್ ಸ್ಪೀಡ್ನ ಯಾವ ಥರ ಒಂದು ಇನ್ಕ್ರೀಸ್ ಮಾಡ್ಕೋದು ಅಂತ ತುಂಬ ಕ್ವಶನ್ನ ಕೇಳ್ತಾ ಇದ್ರಿ. ಸೊ ಹಾಗಾದರೆ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಯಾವ ಥರ ಒಂದು ಜಿಯೋ ಇಂಟರ್ನೆಟ್ ಡೌನ್ಲೋಡಿಂಗ್ ಸ್ಪೀಡ್ ಆಗಿರ್ಬೋದು, ಒಂದು ಅಪ್ಲೋಡಿಂಗ್ ಸ್ಪೀಡ್ನ ಜಾಸ್ತಿ ಇನ್ಕ್ರೀಸ್ ಯಾವ ಥರ ಮಾಡ್ಕೋದು ಅಂತ ನಿಮಗೆ ಒಂದು ಟಿಪ್ಸ್ಗಳನ್ನ ಹೇಳ್ಬೇಕಂತ ಇದ್ದೀನಿ. ಸೊ ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಮೇಲಿದೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಯಾವಾಗಲೂ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡ ನೋಟಿಫಿಕೇಶನ್ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಒಂದು ಸ್ಪೀಡ್ ಟೆಸ್ಟ್ ಅಪ್ಲಿಕೇಶನ್ ಏನು ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ನ ಮೂಲಕ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಬೀಯಿಂಗ್ ಟೆಸ್ಟ್ ಅಂತ ಕೇಳ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಸೊ ಒಂದು ನಾರ್ಮಲ್ ಸ್ಪೀಡಾಗಿ ನಿಮಗೆ ಸಿಗುತ್ತೆ. ಇವಾಗ ಒಂದು ಕರೆಂಟ್ ಪ್ಲ್ಯಾನ್ ಆಗಿ ನೀವು ಯೂಸ್ ಮಾಡ್ತಾ ಇರೋ ಒಂದು ಟೆಸ್ಟ್ನ ನಿಮಗೆ ಇಲ್ಲಿಂದ ತೋರಿಸುತ್ತೆ. ನೀವು ನೋಡ್ಬೋದು ನಿಮಗೆ 1.0807, 1.35, 42, 38, 36, 35 ನಾರ್ಮಲಾಗಿ ನಿಮಗೆ ಒಂದು 2 Mbps ಅಂತ ಹೇಳ್ಬೋದು. 1.86 ನಿಮಗೆ ಡೌನ್ಲೋಡ್ ಸ್ಪೀಡ್ ಸಿಗ್ತದೆ. ಇವಾಗ ಒಂದು ಅಪ್ಲೋಡ್ ಸ್ಪೀಡ್ನ ನೋಡೋಣ ಅಂತ. ನಾವು ಅಪ್ಲೋಡ್ ಸ್ಪೀಡ್ನಲ್ಲಿ ನಿಮಗೆ ಜಾಸ್ತಿ ಸಿಗ್ತಾ ಇದೆ, ಡೌನ್ಲೋಡ್ಗಿಂತ ಅಪ್ಲೋಡ್ ನಿಮಗೆ ಜಾಸ್ತಿ ಸಿಗ್ತಾ ಇದೆ. ನೀವು ನೋಡ್ಬೋದು ನಿಮಗೆ 4.70, 82, 84 ನಿಮಗೆ ಇಲ್ಲಿಂದ ಈ ಸ್ಪೀಡ್ ಸಿಗುತ್ತೆ. ಡೌನ್ಲೋಡಿಂಗ್ 1.86 ಮತ್ತು ಅಪ್ಲೋಡಿಂಗ್ 4.84. ಹಾಗಾದ್ರೆ ನಾನು ಇಲ್ಲಿಂದ ಕ್ಲೋಸ್ ಮಾಡ್ತೀನಿ. ಇದನ್ನ ನೀವೊಂದು ಸಿಂಪಲ್ ಆಗಿ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋಗಿ, ಸೆಟ್ಟಿಂಗ್ಸ್ನಲ್ಲಿ ಹೋದಾದ ನಂತರ ನಿಮಗೆ ಒಂದು ಮೊಬೈಲ್ ನೆಟ್ವರ್ಕ್ಸ್ಗೆ ಹೋಗಬೇಕಾಗತ್ತೆ. ಮೊಬೈಲ್ ನೆಟ್ವರ್ಕ್ಸ್ನಲ್ಲಿ ನಿಮ್ಮೊಂದು ಸಿಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಿಯೋ ಸಿಮ್ನ. ಇಲ್ಲಿಂದ ನಿಮಗೆ ಪರ್ಫೆಕ್ಟ್ ಟೈಪ್ ಅಂತ ಇದೆ. ಒಂದು ಟೈಪ್ನಲ್ಲಿ ಒಂದು LT ಸ್ಪೆಷಲ್ ಇತ್ತಂದರೆ LTನ ಚೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆಟೋ WCDMA ಮತ್ತು LT ಇತ್ತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಸೊ ಅದ್ರ ಕೆಳಗಡೆ SS ಪಾಯಿಂಟ್ ಅಂತ ಇದೆ. ಒಂದು SS ಪಾಯಿಂಟ್ ಮೇಲೆ ಹೋಗಿ ಇದಾದ ನಂತರ ಒಂದು ಜಿಯೋ ನೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿಂದ ಪೋರ್ಟ್ನ ಒಂದು ಸೆಟ್ ಮಾಡಬೇಕಾಗತ್ತೆ. ಪೋರ್ಟ್ನ ನೀವು ಇಲ್ಲಿಂದ 1010 ಇದೊಂದು ಹೊಸ ಟ್ರಿಕ್ ಇದೆ. ಇದನ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಇಲ್ಲಿ ಒಂದು ಸ್ಪೀಡ್ ಜಾಸ್ತಿ ಆಗುತ್ತೆ, 100% ವರ್ಕ್ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾನು ನಿಮಗೆ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಸೊ ನಿಮಗೆ ಇಲ್ಲಿಂದ APN ಪೋರ್ಟ್ಗಳಿದೆ. ಇದನ್ನು IPv6 ಇತ್ತಂದರೆ ನಿಮಗೆ ಕೆಳಗಡೆ ಇಲ್ಲಿ IPv4 V6 ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು APN ರೋಮಿಂಗ್ ಪ್ರೋಟೋಕಾಲ್ ಕೂಡ ನೀವು ಸೇಮ್ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಸೆಲೆಕ್ಟ್ ಮಾಡಿ ನಾನು. ನಿಮಗೆ ಬೇರಿಯರ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ. ಇದನ್ನ ನೀವು ಒಂದು LTನ ಚೂಸ್ ಮಾಡ್ಕೋಬೇಕಾಗತ್ತೆ. ನಾವೊಂದು LT ಸರ್ವಿಸ್ನ ಯೂಸ್ ಮಾಡ್ತಾ ಇದ್ದೀವಿ, ಹೀಗಾಗಿ ಒಂದು LTನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿಂದ ಇದನ್ನ ಸೆಟ್ಟಿಂಗ್ಸ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಸೇವ್ ಮಾಡಿ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸಿಂಪಲಾಗಿ ಬ್ಯಾಕ್ ಬನ್ನಿ. ಮತ್ತೊಂದು ಸಲ ಸ್ಪೀಡ್ ಟೆಸ್ಟ್ನ ಮಾಡೋಣ ಅಂತ. ಇವಾಗ ಓಕೆ, ನೋಡ್ಬೋದು ಲಾಸ್ಟ್ ಟೈಮ್ ನಾವು 1.86 ಡೌನ್ಲೋಡ್ ಸ್ಪೀಡ್ ಇತ್ತು ಮತ್ತು ಅಪ್ಲೋಡಿಂಗ್ 4.84. ಇಲ್ಲಿಂದ ನಾನು ಟೆಸ್ಟ್ ಆಗಿನ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಟೆಸ್ಟಿಂಗ್ ಪಿಂಗ್ ಅಂತ ಇದೆ. 100% ಆಗಿ ಶೋರ್ ಆಗಿ ಹೇಳ್ತೀನಿ ನಾನು, ನಿಮ್ಮ ಒಂದು ಸ್ಪೀಡ್ ಇಲ್ಲಿ ಇನ್ಕ್ರೀಸ್ ಆಗೇ ಆಗತ್ತೆ. ನೀವು ನೋಡ್ಬೋದು ನಿಮಗೆ ಇಲ್ಲಿ ಡೈರೆಕ್ಟಾಗಿ 2 Mbps, 3, 4, 5, 3 ಪಾಯಿಂಟ್ ನಿಮಗೆ ನಾರ್ಮಲಾಗಿ ಇವಾಗ 283 ಪಾಯಿಂಟ್ ಸಮಥಿಂಗ್, 322 ನೀವು ಆಗಲೇ ನೋಡ್ಬೋದಾಗಿತ್ತು. ನಿಮಗೆ ಇವಾಗ ಅಪ್ಲೋಡಿಂಗ್ ಸ್ಪೀಡ್ ಆಗುತ್ತೆ. ನಿಮಗೆ ನಾರ್ಮಲ್ ಅಪ್ಲೋಡಿಂಗ್ ಸ್ಪೀಡ್ ಕಮ್ಮಿ ಆಗ್ಬೋದು, ಬಟ್ ನಿಮಗೆ ಡೌನ್ಲೋಡಿಂಗ್ ಸ್ಪೀಡ್ ಇಲ್ಲಿ ಜಾಸ್ತಿ ಸಿಗ್ತಾ ಇದೆ. 1.4, 1.73. ಸೊ ಆಗಲೇ ಒಂದು ಸ್ಪೀಡಿಗೆ ನಾವು ಇಲ್ಲಿಂದ ಕಂಪ್ಯಾರಿಸನ್ ಮಾಡಿದ್ರೆ ನೀವು ನೋಡ್ಬೋದು ನಿಮಗೆ 3.22 Mbps ಇಲ್ಲಿ ಸಿಗ್ತಾ ಇದೆ. ನಾವು ಮೊದಲು ಚೆಕ್ ಮಾಡಿದ್ವಿ, ಆವಾಗ ಸಮಥಿಂಗ್ ನಮಗೆ 1.42 ಅಥವಾ 1.38 ಏನೋ ಸ್ಪೀಡ್ ಸಿಕ್ಕಿತ್ತು. ನೀವು ನೋಡ್ಬೋದು ನಿಮಗೆ ಇಲ್ಲಿಂದ 3.22 ಮತ್ತು ಅಪ್ಲೋಡಿಂಗ್ ಸ್ಪೀಡ್ 1.73. ಸೊ ಅನ್ಸುತ್ತೆ ನಿಮಗೆ ಈ ಒಂದು ವೀಡಿಯೋನಲ್ಲಿ ನಿಮಗೆ ಒಂದು ಯಾವ ಥರ ಒಂದು ನಿಮ್ಮ ಜಿಯೋ ನೆಟ್ನ ಸ್ಪೀಡ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅನ್ಸುತ್ತೆ. ಸೊ ಅದೇ ಥರ ಈ ಒಂದು ವೀಡಿಯೋನ ನೀವು ಇನ್ನೂರಿಗೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಒಂದು ಜಿಯೋ ಫ್ರೆಂಡ್ಸ್ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವರು ಕೂಡ ಒಂದು ಸ್ಪೀಡ್ಗಳನ್ನ ಇನ್ಕ್ರೀಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನೂರಿಗೆ ಒಂದು ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಅದೇ ಥರ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನಾಳೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.